ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನೀವು, ನಾವು ತಿರುಪತಿಗೆ ಫ್ಲೈಟಲ್ಲಿ ಬಂದಿದ್ದ ವಿಡಿಯೋನ ಹಾಕಿದ್ದೆ. ಫ್ಲೈಟ್ ಜರ್ನಿದ ವಿಡಿಯೋನ ಲಾಸ್ಟ್ ವಿಡಿಯೋದಲ್ಲಿ ಬರೀ ಹಾಕಿದ್ದೆ. ಈಗ ನೆಕ್ಸ್ಟ್ ನಾವು ತಿರುಪತಿ ಮತ್ತೆ ಇನ್ಯಾವ್ಯಾವ ಪ್ಲೇಸಿಗೆಲ್ಲ ಹೋಗಿದ್ವಿ, ಹೇಗಿತ್ತು ನಮ್ಮ ಜರ್ನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಏರ್ಪೋರ್ಟಿಂದ ತಿರುಪತಿಗೆ ಹೊರಟಿದ್ದೀವಿ. ತಿರುಪತಿಗೆ ಇಲ್ಲಿಂದ ಅಲ್ಲಿಗೆ ಒಂದು 70 ರೂಪಾಯಿ ಒಬ್ಬರಿಗೆ ಫೀಸ್ ಆಗುತ್ತೆ ಬಸ್ಸಲ್ಲಿ. ಇಲ್ಲಿಂದ ಒಂದು 15-20 ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ. ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗೋವಿಂದ, ಶ್ರೀಲಕ್ಷ್ಮೀ ನಾರಾಯಣ ಸ್ವಾಮಿ ಗೋವಿಂದ. ಎಲ್ಲ ಟಿಕೆಟ್ ಕೊಡೋಣ. ನೋಡಿದ್ರಲ್ವಾ, ನಾವು ಮೆಟ್ಲು ಹತ್ತಕ್ಕೆ ಶುರು ಮಾಡಿದೀವಿ. ಇಲ್ಲಿ 2 ತರ ಮೆಟ್ಲು ಹತ್ತದಿದೆ. ಒಂದು ತಿರುಪತಿ ಬಸ್ ಸ್ಟ್ಯಾಂಡ್ ಹತ್ರದಿಂದಾನೇ ಶುರುವಾಗುತ್ತೆ, ಅಲಿಪಿರಿ ಬೆಟ್ಟ ಅಂತ ಹೇಳಿ ಆ ಬೆಟ್ಟ. ಇವಾಗ ನಾವು ಹತ್ತುತ್ತಾ ಇರೋದು ಶ್ರೀವರಿ ಮೆಟ್ಲು ಅಂತ. ಇದು 2600 ಮೆಟ್ಲು ಬರುತ್ತಿದ್ದು. ಅದು ಅಲಿಪಿರಿ ಬೆಟ್ಟದ್ದು 3500 ಮೆಟ್ಲು ಬರುತ್ತೆ ಸ್ನೇಹಿತರೆ. ನಾವು ಇದು 2ನೇ ಬಾರಿ ಹೋಗ್ತಿರೋದು, ನಾವು ಈ ಮೆಟ್ಲನ್ನೇ ಹತ್ತಿರೋದು, ಹಾಗಾಗಿ ನಾವು ಇಲ್ಲೇನೆ ಬಂದ್ವಿ. ಇದು ದೂರ ಬಂದು 2 ಕಿಲೋಮೀಟರ್ ಅಷ್ಟು ಮೆಟ್ಲು ಹತ್ತದ ದೂರ. ಆ ಅಲಿಪಿರಿ ಬೆಟ್ಟ 12.5 ಕಿಲೋಮೀಟರ್ ಆಗುತ್ತೆ. ಅದು ಆದ್ರೂ ಆಯ್ತು, ಇದಾದ್ರೆ ಯಾವ್ದಾದ್ರು ಹತ್ಬೋದು. ನಾವು ಫಸ್ಟ್ ಇಂದ ಇದನ್ನ ಹತ್ತಿರೋದ್ರಿಂದ ನಾವು ಇಲ್ಲಿಗೆ ಬಂದ್ವಿ. ತಿರುಪತಿಯಿಂದ ಮತ್ತೆ ಒಂದು 15 ಕಿಲೋಮೀಟರ್ ದೂರ ಇದು. ಮತ್ತೆ ಆಟೋ ಅಥವಾ ಗಾಡಿ ಏನಾದ್ರು ಮಾಡ್ಕೊಂಡ್ ಬರ್ಬೇಕು. ನಾವು ಆಟೋದಲ್ಲಿ ಬಂದಿದ್ವಿ. ಇನ್ನೆಲ್ಲರೂ ಕೂಡ ಹತ್ತುತ್ತಾ ಇದೀವಿ. ಅರ್ಧದಷ್ಟು ಹತ್ತಿದೀನಿ ಸ್ನೇಹಿತರೆ, ಸುಸ್ತಾಗ್ತಾ ಇದೆ. ಮೆಟ್ಲು ಹತ್ತಿ ಕಾಲು ನೋವಲ್ಲ, ಉಸಿರು ಮೇಕೆ ತಲಕಾಗಿ ಎದೆ ಬಡ್ತಾ ದಬ ದಬ ಅಂತ ಬಡಿತಾ ಇದ್ದಿದ್ದು. ಅದು ಸುಸ್ತು. ಕಾಲು ನೋವೇನಾಗ್ತಿರ್ಲಿಲ್ಲ, ಯಾಕೆಂದ್ರೆ ಅಲ್ಲಲ್ಲಿ ಕೂತು ನಾವು ಮೆಟ್ಲನ್ನ ಹತ್ತುತ್ತಾ ಇದ್ವಿ. ಒಂದು ಅರ್ಧದಷ್ಟಕ್ಕಿಂತ ಹತ್ತಿ ಆದ್ಮೇಲೆ ಅಲ್ಲಿ ಜ್ಯೂಸ್ ಎಲ್ಲ ಸಿಗುತ್ತೆ, ಮಾರ್ತಾ ಇರ್ತಾರೆ. ಅಲ್ಲಿ ಜ್ಯೂಸ್ ತಗೊಂಡು ಕುಡ್ದಿದ್ವಿ. ನಮ್ಮ ಪಾಪುದು ಇನ್ನೂ ಇತ್ತು, ತಗೊಂಡ್ ಬಂದು ಮೇಲ್ ಬಂದಿದ್ದ, ಇಲ್ಲಿ ಕುಡಿತಾ ಇದ್ದಾನೆ ನೋಡಿ. ಅವನಿಗೆ ಕುಡಿದು ಸಾಕಾಗಿ ಈಗ ಅವ್ರ ದೊಡ್ಡಮ್ಮ ಕೊಡ್ತಾ ಇದ್ದಾನೆ, ನೀವು ಕುಡೀರಿ ಅಂತ. ಎಲ್ಲರೂ ಒಂದೊಂದು ಕುಡ್ದಾಗಿತ್ತು. ಹಿಂಗೆ ಕೂತು ನಿಂತು ಸುಧಾರ್ಸ್ಕಂತ ಪಾಪು ಜೊತೆ ಆಟ ಆಡ್ಕಂತ ಆ ಮೆಟ್ಲನ್ನ ಹತ್ತಿದ್ವಿ. ನಾವು ಮೆಟ್ಲು ಹತ್ತಕ್ಕೆ ಶುರು ಮಾಡಿದಾಗ 3 ಗಂಟೆ, ನಾವು 5 ಗಂಟೆಗೆ ಕರೆಕ್ಟಾಗಿ ಹತ್ತಿ ಮುಗಿಸಿದ್ವಿ ಸ್ನೇಹಿತರೆ ಮೆಟ್ಲನ್ನ. ಇನ್ನೇನು ನೋಡಿ, ಲಾಸ್ಟ್ ಎಂಡಿಗೆ ಬಂದಾಗ ನಮ್ಮನೆಯವ್ರ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಇದನ್ನ. ಅವರು ಮುಂಚೆ ಬೇಗ ಹತ್ತಿ ಕೂತಿದ್ರು, ನಾವು ಅಲ್ಲಲ್ಲ ಸ್ವಲ್ಪ ಜಾಸ್ತಿನೇ ಕೂರ್ತಾ ಇದ್ವಿ. ನಮ್ಮನೆಯವರು ಪಾಪು ಜೊತೆಗೆ ಬೇಗ ಹತ್ತಿ ಕೂತಿದ್ರು ಅವರು. ಇಲ್ಲಿ ನೋಡಿ, ನಮ್ಮ ಪಾಪುಗ್ ತುಂಬಾ ಹೊತ್ತಾಗಿತ್ತು. ಅವ್ರಿಗೂ ನಂಗೂ 1/4 ಗಂಟೆ ಡಿಫ್ರೆನ್ಸ್ ಆಗಿತ್ತು. ಕಾಯ್ತಾ ಇದ್ದ ನಾವು ಹತ್ತಿದ ತಕ್ಷಣ ಮಾತಾಡ್ಕೊಂಡ. ಎಲ್ಲರೂ ಕೂಡ ನಿಧಾನ ಹತ್ತುತ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮನಿಗೆ, ಅತ್ತೆಗೆ ಸ್ವಲ್ಪ ಹತ್ತೋದು ಕಷ್ಟ ಆಯ್ತು. ಅಮ್ಮ ಪರವಾಗಿಲ್ಲ ಹತ್ತಿದ್ರು ಸ್ವಲ್ಪ ಬೇಗ. ಇವರು ಒಂಚೂರು ನಿಧಾನ ಆಗ್ತಾ ಇತ್ತು ಹತ್ತೋದು. ಅಕ್ಕ ದೊಡ್ಡಮ್ಮನ ಜೊತೆಗೆ ನಿಧಾನಕ್ಕೆ ಬರ್ತಾ ಇದ್ರು. ಅವರೊಬ್ಬರೇ ಆಗ್ಬಿಡ್ತಾರೆ ಹಿಂದಕ್ಕೆ ಅಂತೇಳಿ ಅವ್ರ ಜೊತೆಗೆ ನಿಧಾನಕ್ಕೆ ಮೆಟ್ಲು ಹತ್ತುತ್ತಾ ಬರ್ತಾ ಇದ್ರು. ಇನ್ನೇನು ಅವರು ಬಂದ್ರು ನೋಡಿ. ಎಲ್ಲ ಸ್ವಲ್ಪ ದೂರದಲ್ಲೇ ಇದ್ವಿ. ಯಾರು ಮುಂದೆ ಹೋದ್ರೆ ಒಬ್ರು ಕೂತು ಕಾಯ್ತಾ ಇರ್ತಿದ್ವಿ, ಬರ್ಲಿ ಉಳ್ದರು ಅಂತ. ಹಿಂಗೆ ಇನ್ನು ಹತ್ತಿ ಮುಗಿಸೇ ಬಿಟ್ವಿ ಸ್ನೇಹಿತರೆ. ಅಂತೂ ಇಲ್ಲಿಂದ ಒಂದು 10-11 ಮೆಟ್ಲೇನೋ ಬರುತ್ತೆ, ಅದನ್ನ ಮಂಡಿಲಿ ಹತ್ತುತ್ತಾರೆ. ಇಲ್ಲೊಂದಿಬ್ರು 3 ಹತ್ತಿದ್ ನೋಡಿದ್ವಿ. ನಾನು ಆಲ್ರೆಡಿ ಹತ್ತು ಕೂತಿದ್ನಲ್ವಾ, ಹಂಗಾಗಿ ನಾನು ಅಕ್ಕನಿಗೆ ನೀನಾದ್ರೂ ಹತ್ತಕ್ಕ ಅಂತ ಇದ್ದೆ. ಅವಳು ಕೂಡ ಮಂಡಿಗಾಲಲ್ಲಿ ಒಂದು 11 ಮೆಟ್ಲೇನೋ ಹತ್ತಿದ್ರು. ತುಂಬಾ ಜನ ಕೆಳಗಿಂದನೇ ಹತ್ಕೊಂಡ್ಬರ್ತಾರೆ. ಇನ್ನೂ ಒಂದಿಷ್ಟು ಜನ ನೋಡಿದ್ರಲ್ವಾ, ಅವಾಗ್ಲೇ ಅರ್ಶಿನ ಕುಂಕುಮ ಹಚ್ತಾ ಬರ್ತಾರೆ ಮೆಟ್ಲಿಗೂ. ಹಿಂಗೆ ಬರ್ತಾರೆ. ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹತ್ತಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಷ್ಟ ಅನ್ಸಿದ್ರು ಆ ಕ್ಯೂ ಅಲ್ಲಿ ನಿಂತು ಮಾಡಿ ದೇವ್ರ ನೋಡಿದಾಗ ಸ್ನೇಹಿತರೆ, ನಾವು ಇಷ್ಟು ಕಷ್ಟಪಟ್ಟಿದ್ದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಆ ಥರ ಇಲ್ಲಿಂದ ನಾವು ನಮ್ಮ ಲಗೇಜ್ನ ಕೆಳಗಡೆನೆ ನಾವು ಇದಕ್ಕೆ ಕೊಟ್ಟು ಬಂದಿದ್ವಿ. ಇವ್ರದೇ ವ್ಯವಸ್ಥೆ ಇರುತ್ತೆ, ಲಗೇಜ್ನ ಮೇಲಕ್ಕೆ ತರ ಅಂತದ್ದು. ಅಲ್ಲೇ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಕೊಟ್ರೆ ಅವ್ರ ಗಾಡೀಲಿ ಮೇಲಕ್ಕೆ ತಂದಿರ್ತಾರೆ. ಇನ್ನು ನಾವು ಲಗೇಜ್ ಇಸ್ಕೋಬೇಕು. ಇಲ್ಲಿ ನೋಡಿ, ಫುಲ್ ಮೇಲ್ ಹತ್ತಿ ಈ ತರ ಅಲ್ಲಿ ಮಂಟಪ ತರ ಐತೆ, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತು ನಿಂತು ಇನ್ನು ನಮ್ಮ ಲಗೇಜ್ ಎಲ್ಲಿ ಇಸ್ಕೊಳ್ಳೋದು ಅಂತ ಹೇಳಿ ಆ ಕಡೆಗೆ ಹೊರಟ್ವಿ ಎಲ್ಲರೂ ಕೂಡ. ಇಲ್ಲಿಂದ ಹೋದರೆ ನಾವು
ರೂಮ್ ಮಾಡ್ಕೊಂಡು ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ನಮ್ಮ ಲಗೇಜ್ನೆಲ್ಲ ಅಲ್ಲಿ ಇಟ್ಟು ದರ್ಶನಕ್ಕೆ ಅಂತ ಹೊರಟ್ವಿ. ಇಲ್ಲಿ ಫೋನ್ ಎಲ್ಲ ಒಯ್ಯಂಗಿಲ್ಲ, ಫೋನ್ಗಳು ತಗೊಂಡೋದ್ರೂ ಮಧ್ಯದಲ್ಲಿ ಇಸ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಫೋನು ಅಲ್ಲೇ ಹೋಗಿ ಕೊಟ್ಟು ಇನ್ನೊಂದು ಇಸ್ಕೊಳಕ್ ಮತ್ತೊಂದು ಗಂಟೆ ಕಾಯ್ಬೇಕು ಅಂತ ಹೇಳಿ ನಾವೆಲ್ಲಿ ರೂಮ್ ಮಾಡಿದ್ವಲ್ವಾ ಅಲ್ಲೇನೆ ಇಟ್ಟು ಹೋಗಿದ್ವಿ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಬಂದು ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ನಿಮಗೆ. ದರ್ಶನ ಎಲ್ಲ ಕೂಡ ಚೆನ್ನಾಗಿ ಆಯ್ತು. ಸ್ವಲ್ಪ ಕಾದ್ವಿ ಕ್ಯೂ ಅಲ್ಲಿ, ಬಟ್ ದರ್ಶನ ಚೆನ್ನಾಗಾಯ್ತು, ದೇವರೆಲ್ಲ ಚೆನ್ನಾಗಿ ಕಾಣಿಸ್ತು. ಈಗ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಈಗ ಇನ್ನು ಗಾಡೀಲಿ ಪ್ಲಾನ್ ಆಗ್ತಾನೆ ಇದೆ, ಬೇರೆ ಏನಾದ್ರು ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋದ ಅಥವಾ ಸೀದಾ ಊರಿಗೆ ಹೋಗೋದ ಅಂತ ಹೇಳಿ ಅಂತೂ ಪ್ಲಾನ್ ಮಾಡಿ ನಾವು ಕೋಟಿಲಿಂಗೇಶ್ವರನ ನೋಡ್ಕೊಂಡು ಹೋಗೋಣ ಅಂತ ಅಂದು ಈಗ ನಾವು ಇಲ್ಲಿಂದ ಟ್ರೈನಲ್ಲಿ ಹೊರಟಿದ್ದೀವಿ. ನಾವು ಬಂಗಾರಪೇಟೆಯಲ್ಲಿ ಸ್ಟೇ ಮಾಡಬೇಕು. ಹಂಗಾಗಿ ನಾವು ತಿರುಪತಿಯಿಂದ ಡೈರೆಕ್ಟ್ ಟ್ರೈನು ಲೇಟ್ ಇತ್ತು. ಆವಾಗಲೇ ರೆಡಿ ಇದ್ದಿದ್ದು ಒಂದು ಟ್ರೈನು ಜೋಲಾರ್ಪೇಟೆ ಜಂಕ್ಷನ್ನಲ್ಲಿ ಸ್ಟಾಪ್ ಇತ್ತು. ಅಲ್ಲಿ ಹೋದ್ರೆ ನಾವು ಮತ್ತೆ ಬಂಗಾರಪೇಟೆಗೆ ಒಂದು ಟ್ರೈನ್ ಇತ್ತು. ಹಾಗಾಗಿ ಆ ಟ್ರೈನಿಗೆ ಹೊರಟಿದ್ದೀವಿ. ಇಲ್ಲಿ ನಮ್ಮ ಪಾಪು ನೋಡಿ ಆಟ ಆಡ್ತದಾನೆ. ಅವ್ನು ಏನು ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳಿ. ಅದಾದ ನಂತರ ಅವನೇನು ಹೇಳ್ದ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಅವನೇನು ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇಳಿಸ್ಕೊಂಡ್ ಬನ್ನಿ ಸ್ನೇಹಿತರೆ. ನಮ್ಮ ಪಾಪು ಏನೋ ಹೇಳ್ತಾ ಇದ್ದಾನೆ, ಅವನು ಏನು ಹೇಳ್ತಾನೆ ಅಂತ ಕೇಳಿಸ್ಕೊಂಡ್ ಬನ್ನಿ. ಇನ್ನೊಂದ್ಸರಿ ಗೋವಿಂದ ಇನ್ನೊಂದ್ಸರಿ ಗೋವಿಂದ ಗೋವಿಂದ ಹೇಳು ಗೋವಿಂದ ಹೇಳ ನೋಡಿದ್ರಲ್ವಾ ನಮ್ಮ ಪಾಪು ಹೇಳ್ತಾ ಇರೋದು ಗೋವಿಂದ ಅಂತ. ಅಲ್ಲಿ ದೇವಸ್ಥಾನದೊಳಗೆ ಕ್ಯೂ ಅಲ್ಲಿ ನಿಂತಾಗ ಎಲ್ಲ ಅದೇ ಥರ ಕೂಗ್ತಿದ್ರಲ್ವಾ, ಅವನಿಗೆ ಪೂರ್ತಿ ಗೋವಿಂದ ಅಂತ ಜೋರಾಗಿ ಕೂಗಕ್ಕೆ ಕಷ್ಟ ಆಗ್ತತೆ. ಹಂಗಾಗಿ ಅವನ್ನ ಪಾರ್ಟ್ ಮಾಡ್ಕೊಂಡ ಅದನ್ನ ಗೋವೆಯಿಂದ ಅಂತ ಕೂಗ್ತಾನೆ ಹಿಂಗೆ. ಇನ್ನು ಟ್ರೈನಲ್ಲಿ ಒಬ್ರು ಬ್ಯಾಗ್ ಮಾರಕ್ ಬಂದಿದ್ರು, ಅವ್ರ ಜೊತೆ ನೋಡಿ ಇಲ್ಲಿ ಹೇಗೆ ಆಟ ಆಡ್ತಾ ಇದ್ದಾನೆ. ಅವ್ರಿಗೇನೋ ಹಿಂಗಿಂಗಂತ ಎಲ್ಲ ಹೇಳ್ತಾ ಇದ್ದಾನೆ. ಟ್ರೈನ್ ಜರ್ನಿನೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಟ್ರೈನು ಸ್ವಲ್ಪ ಫ್ರೀ ಇತ್ತು ಸ್ನೇಹಿತರೆ. ನಾವು ತಿರುಪತಿಯಿಂದ ಜೋಲಾರ್ಪೇಟೆಗೆ ಬರೋಂಥದ್ದು. ಇನ್ನು ಅಲ್ಲಿಂದ ನಾವು ಬಂಗಾರಪೇಟೆಗೆ ಹೊರಟಂಥ ಟ್ರೈನು ಸ್ವಲ್ಪ ರಶ್ ಇತ್ತು, ಬಟ್ ಸೀಟ್ ಸಿಕ್ಕಿದ್ವು ಅಲ್ಲಲ್ಲಿ ಥರ. ನಮ್ಮ ಪಾಪ ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಒಂದು ಬ್ಯಾಟ್ರಿ ತಗೊಂಡಿದ್ದ ಅವನಿಗೆ, ಅಲ್ಲೇ ಮಾರಕ್ಕೆ ಬಂದಿರೋ ಹತ್ರ ಹಠ ಮಾಡಿ ಕೊಡ್ಸ್ಕೊಂಡಿದ್ದ ಅವ್ರ ಅಪ್ಪನ ಹತ್ರ. ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ನಮಗೆಲ್ಲ ಬ್ಯಾಟ್ರಿ ಬಿಡ್ತಾ ಇನ್ನು ನಾವು ಅಲ್ಲಿಂದ ಬಂಗಾರಪೇಟೆಗೆ ಬಂದು ಇಳಿದಿದ್ದಾಯ್ತು. ಇನ್ನಿಲ್ಲಿ ರೂಮ್ನ ಹುಡುಕಿ ಇಲ್ಲಿ ನಾವು ರೂಮ್ ಮಾಡಿ ಉಳಿದಿದ್ದೀವಿ. ಇನ್ನು ನೋಡಿ ಇಲ್ಲಿ ನನ್ನ ಅಪ್ಪ ಮಗಂದ ಶೋಕಿನ ಕನ್ನಡಕ ಹಾಕೊಂಡು ಇಬ್ಬರು ಶೋಕಿ ಮಾಡ್ತಿದ್ದಾರೆ. ಊಟಕ್ಕೆ ಅಂತ ಹೋಗಿದ್ವಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿಂದನೂ ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಟ್ವಿ ಸ್ನೇಹಿತರೆ. ನಾವು ಇವಾಗ ಇಲ್ಲಿಂದ ಸೀದಾ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿಂದ 13 ಕಿಲೋಮೀಟರ್ ದೂರ ಇದೆ. ನಾವು ಬಸ್ ಸ್ಟ್ಯಾಂಡ್ ಹತ್ರನೇ ರೂಮ್ ಮಾಡಿದ್ವಿ, ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ನಡೆದು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸಾಕಷ್ಟು ಬಸ್ಗಳಿದ್ದಾವೆ ಅಲ್ಲಿಗೆ. ಏನೊಂದು 5 ನಿಮಿಷಕ್ಕೂ ಒಂದೊಂಥರ ಬಸ್ಸು. ನಾವು ಇಲ್ಲಿಂದ ನೋಡಿ ಬಸ್ ಸ್ಟ್ಯಾಂಡಿಗೆ ನಡೆದು ಹೋಗ್ತಾ ಇದ್ದೀವಿ. ಬಂಗಾರಪೇಟೆಯಲ್ಲಿ ಉಳಿದಿದ್ದು ಚೆನ್ನಾಗಿತ್ತು, ಇಲ್ಲಿನೂ ಇದ್ದಿದ್ದು ರೂಮ್ ಎಲ್ಲನೂ ಕೂಡ. ಇನ್ನು ಅಲ್ಲಿಂದ ಹೋದ ತಕ್ಷಣ ಅಲ್ಲೂ ಕೂಡ ಕ್ಯೂ ಶುರುವಾಗಿತ್ತು. ಯಾಕೆಂದರೆ ಶಿವರಾತ್ರಿ ಹಬ್ಬ ಇವತ್ತು ಜಾಗರಣೆ ಇತ್ತು. ಇದು ಬೆಳಗ್ಗೆ, ಇವತ್ತು ರಾತ್ರಿ ಜಾಗರಣೆ ಮಾಡೋ ಅಂಥದ್ದು. ಹಾಗಾಗಿ ಇಲ್ಲೆಲ್ಲ ತುಂಬ ಜನ ಸೇರಿದ್ರು, ತುಂಬ ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಬೆಳಗ್ಗೆನೇ ಹೋಗಿದ್ವಿ. ಇಲ್ಲಿ ಹೋಗಿ ಮುಟ್ಟಿದಾಗ 9 ಗಂಟೆ. ನಾವು ಕೂಡ ಹಣ್ಣು ಕಾಯಿ ಈ ಥರ ದೀಪಗಳು ತಂದಿದ್ವಿ ದೀಪಾರಾಧನೆ ಮಾಡೋಕ್ಕೆ. ಇದೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಚೆನ್ನಾಗಿತ್ತು ಬಂದಿದ್ದು. ನಾವೇ ಈ ಥರ ದೀಪ ಹಚ್ಚಿ ನಾವೇನೇ ಬೆಳಗೋಂಥದ್ದು. ಇಲ್ಲಿ ನೋಡಿ ನಮ್ಮ ಪಾಪು ಅವರಪ್ಪ ಮಾಡ್ತಾಯಿದ್ದಾರೆ. ಇನ್ನು ನಾನು ಕೂಡ ಸೇರ್ಕೊಂಡೆ. ಒಂದು ರೌಂಡ್ ಬೆಳಗಾಗಿತ್ತು, ಇದು ಮತ್ತೊಂದು ರೌಂಡು. ಎಲ್ಲಿ ನೋಡಿದ್ರು ಲಿಂಗು ನೋಡೋಕ್ಕೊಂಥರ ಖುಷಿ ಆಗ್ತಾ ಇತ್ತು. ತುಂಬ ದಿನದ ಆಸೆ ಇತ್ತು ಸ್ನೇಹಿತರೆ ಈ ಒಂದು ಪ್ಲೇಸಿಗೆ ಹೋಗೋದು. ನಾವು ಮಾತಾಡ್ಕೊಂತಾನೆ ಇದ್ವಿ ಇಲ್ಲಿಗೆ ಹೋಗ್ಬೇಕು ಅಂತ. ಅದು ನಮ್ಮ ಅದೃಷ್ಟ. ನಮಗೆ ಶಿವರಾತ್ರಿ ಹಬ್ಬದ ದಿನನೇ ಹೋಗೋಕ್ಕೆ ಸಿಕ್ಕಿದ್ದು. ಅಲ್ಲಿ ಪೂಜೆ ಎಲ್ಲನೂ ಕೂಡ ಚೆನ್ನಾಗಾಯ್ತು. ಹಾಗೆ ಅಲ್ಲಿ ಒಂದು ಲಿಂಗಕ್ಕೆ ನಮ್ಮ ಕೈಯಲ್ಲಿ ಅಭಿಷೇಕ ಕೂಡ ಮಾಡಿಸಿದ್ರು. ಆಮೇಲೆ ಒಂದಿಷ್ಟು ಲಿಂಗಗಳಿಗೆ ಹೂವಿಡೋ ಚಾನ್ಸ್ ಸಿಕ್ತು. ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ನೋಡ್ಬೋದು. ತುಂಬಾ ಖುಷಿ ಆಯಿತು ಇಲ್ಲಿಗೆ ಹೋಗಿದ್ದಂತೂ. ಎಲ್ಲಿ ನೋಡಿದ್ರು ಲಿಂಗ. ಆ ಹಬ್ಬದ ದಿನಕ್ಕೂ ನಮಗೂ ನಿಜ
ಭಾಳ ಚೆನ್ನಾಗಿ ಖುಷಿ ಆಯಿತು. ನಾವು ತಿರುಪತಿಲಿ ಎಷ್ಟು ಸುಸ್ತಾಗಿ ಬಂದಿದ್ವಲ್ಲ ಅದೆಲ್ಲ ಮರ್ತೇ ಹೋಯ್ತಿಲ್ಲಿ, ಅಷ್ಟು ಖುಷಿ ಆಯಿತು ಇಲ್ಲಿ ಬಂದಿದ್ದು. ಹೋಗಿದ್ರೆ ಸೀದಾ ಊರಿಗೆ ಹೋಗೇ ಬಿಡ್ತಿದ್ವಿ, ಇದೆಲ್ಲ ಮಿಸ್ ಆಗಿಬಿಡೋದಲ್ಲ. ಮತ್ತೆ ನಾವು ಊರಿಂದ ಇಷ್ಟು ದೂರದವರೆಗೂ ಬರ್ತಿರ್ಲಿಲ್ಲ. ಇಷ್ಟರೊಳಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಬರೋದ್ರೊಳಗೆ ಇಲ್ಲಿ ಕೂಡ ಜನ ಜಾಸ್ತಿ ಆಯಿದ್ರು. ಹಬ್ಬ ಇದ್ದಿದ್ರಿಂದ ಇಷ್ಟು ಜನ ಅಂತ ಅನ್ಕೊಳ್ತೀನಿ, ಇಲ್ಲದೇ ಇದ್ರೆ ಇಲ್ಲಿ ಇಷ್ಟು ಜನ ಇರಲ್ಲ ಅಂತ ಕೇಳ್ಪಟ್ಟೆ. ನಾವು ಟ್ರೈನಲ್ಲಿ ಬಂದ್ವಲ್ಲ, ಅವಾಗ ಒಂದು ಸ್ವಲ್ಪ ಅಲ್ಲೊಂದು ಒಬ್ರು ಪರಿಚಯ ಆಗಿದ್ರು, ಅವ್ರು ಹೇಳ್ತಿದ್ರು ಇಲ್ಲ ರೀ ಅಲ್ಲೇನು ಜನ ಇರಲ್ಲ, ಈಗ ಹಬ್ಬದ ದಿನದಿಂದ ಜನ ಇರ್ತಾರೆ ಅಷ್ಟೇ ನೋಡಿ, ಇನ್ನು ಬಾಕಿ ಟೈಮಲ್ಲಿ ಜನ ಇರಲ್ಲ ಅಷ್ಟೊಂದು ಅಂತಿದ್ರು. ನೀವ್ಯಾರು ಈ ಒಂದು ಪ್ಲೇಸಿಗೆ ಹೋಗ್ಬೇಕು ಅಂತಿದ್ರೆ ಚೆನ್ನಾಗಿದೆ, ಒಂದು ಟೈಮ್ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಬಂಗಾರಪೇಟೆ ಹತ್ರ ಕೋಟಿಲಿಂಗೇಶ್ವರ ಅಂತ. ಅಥವಾ ಯಾರೆಲ್ಲ ಹೋಗಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಲ್ಲೆಲ್ಲ ಹೇಗಿತ್ತು, ನೀವು ಹೋಗಿದ್ದೀರಾ ನೋಡಿದ್ದೀರಾ ಅಂತ ಹೇಳಿ. ಇನ್ನು ಕ್ಯೂ ಅಲ್ಲಿ ನಿಂತು ದೇವ್ರ ದರ್ಶನನೂ ಕೂಡ ಮಾಡ್ಕೊಂಡ್ವಿ. ಇಲ್ಲೆಲ್ಲ ಥರದ ದೇವ್ರೂ ಇದೆ, ಎಲ್ಲ ದೇವರ ದೇವಸ್ಥಾನನೂ ಇದೆ ಒಳಗಡೆನೆ. ಎಲ್ಲ ದೇವ್ರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಇನ್ನು ಹೊರಗೆ ಬಂದು ನೋಡಿ ಎಲ್ಲಿ ಎಷ್ಟು ನೋಡಿದ್ರೂ ಕಮ್ಮಿನೇ ಅನ್ನಿಸ್ತಾ ಇತ್ತು ದೇವ್ರನ್ನ. ಇಲ್ಲೆಲ್ಲ ನೋಡ್ತಾ ಇದ್ವಿ ನೋಡಿ, ಇಲ್ಲಿ ಎಲ್ಲಕ್ಕೂ ಪೂಜೆ ಮಾಡಿದ್ದಾರೆ, ಎಲ್ಲ ಲಿಂಗಕ್ಕೂ ಎಷ್ಟು ಜನ ಮಾಡಿದಾರಲ್ಲ ಅಂತ ಹೇಳಿ. ಹಿಂಗೆ ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಇನ್ನೊಂದು ದೇವರಿಗೆ ಕ್ಯೂ ನಿಂತ್ವಿ. ಈಗ ನಾವು ಕ್ಯೂ ನಿಂತಿರೋದು ಮಂಜುನಾಥ ಸ್ವಾಮಿಗೆ. ಇಲ್ಲಿ ನಮ್ಮ ಪಾಪು ಒಂದೊಂದು ಲಿಂಗಿಗೂ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದ, ಅದನ್ನ ವಿಡಿಯೋ ಮಾಡಿದ್ದೀನಿ. ಅವನಿಗೆ ಅದು ಮಾಡಬೇಕು ಅಂತ ಗೊತ್ತಾಗಿರೋದಿಲ್ಲ, ಪ್ರತಿಯೊಂದಕ್ಕೂ ಮುಟ್ಟೋದು ನಮಸ್ಕಾರ ಮಾಡೋದು ಮಾಡ್ತಾ ಇದ್ದಾನೆ ಅವನು. ಖುಷಿ ಆಯಿತು. ಕೆಳಗಡೆ ಲೈನಿಗೆ ಆಯಿತು, ಇನ್ನು ಮೇಲ್ಗಡೆ ಲೈನಿಗೆ ಅದನ್ನ ಹತ್ತಿ ನಿಲ್ಲಕ್ಕೆ ಹೋಗ್ತಾ ಇದ್ದಾನೆ. ಹತ್ಬೇಡ ಪಪ್ಪು ಹಾಗೆ ಮಾಡು ಅಂತ ಹೇಳಿದ್ವಿ. ಮತ್ತೆ ನೋಡಿ ಇಲ್ಲಿ ಅಲ್ಲಿರೋರೆಲ್ಲ ಅವನ್ನೇ ನೋಡ್ತಾ ಇದ್ರು, ನಗ್ತಾ ಇದ್ರು ಅವನು ನೋಡಿ, ಎಷ್ಟು ಎಷ್ಟು ಚೆನ್ನಾಗಿ ಮಾಡ್ತದಾನೆ ಅಂತ ಹೇಳಿ. ಹಿಂಗೆ ಆಮೇಲೆ ಆ ಕಡೆ ಹಾಗೆ ಸಣ್ಣ ಮಕ್ಕಳು ಆ ಕಡೆ ಎಲ್ಲ ಸೇರ್ಕೊಂಡು ಆಟ ಆಡಿದ್ರು ಒಂಚೂರು ಕ್ಯೂ ಮುಗಿಯೋದ್ರೊಳಗೆ. ಇನ್ನು ಅಲ್ಲಿ ಕೂಡ ದರ್ಶನ ಮಾಡ್ಕೊಂಬಂದ್ವಿ. ಒಳಗಡೆ ವಿಡಿಯೋ ಮಾಡೋಕೆ ಅಲೋವಿಲ್ಲ, ಹಂಗಾಗಿ ಒಳಗಡೆ ದೇವ್ರು ಯಾವುದೂ ವಿಡಿಯೋ ಮಾಡಿಲ್ಲ, ಬರೀ ಹೊರಗಡೆ ಇಲ್ಲಷ್ಟೇ ಮಾಡಿರೋ ಅಂಥದ್ದು. ಇನ್ನು ನಾವು ಇಲ್ಲಿಂದ 108 ಅಡಿ ಎತ್ತರ ಇರೋಂಥ ಲಿಂಗನ, ಹಾಗೆ ಅದ್ರ ಎದುರುಗಡೆ ಇರೋ ಬಸವಣ್ಣನ ನೋಡೋಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಿಂಗೆ ಸ್ನೇಹಿತರೆ ಹತ್ರ ಬಂದ್ವಿ. ಇಲ್ಲೂ ಒಂದು ದೇವ್ರಿತ್ತು, ಇಲ್ಲೇ ನಮಗೆ ಅಭಿಷೇಕ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದು ಎಲ್ಲರಿಗೂ. ಅಲ್ಲಿ ದರ್ಶನ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಇವಾಗ ಮುಂದಕ್ಕೆ ಬಂದ್ವಿ. ಇಲ್ಲಿ ನೋಡಿ 108 ಅಡಿದು, ನಾನು ಇಷ್ಟ ಹತ್ರದಿಂದ ಕಾಣಲ್ಲ, ಸ್ವಲ್ಪ ದೂರ ಹೋಗಿ ವಿಡಿಯೋನ ಮಾಡಬೇಕು. ಇದಕ್ಕೆಲ್ಲ ಕೂಡ ಅಲಂಕಾರ ಮಾಡ್ತಾ ಇದ್ರು. ಇವತ್ತು ನೈಟು ತುಂಬ ಚೆನ್ನಾಗಿತ್ತು ಅನಿಸ್ತತೆ, ಲೈಟಿನ ಅಲಂಕಾರ, ಹೂವಿನ ಅಲಂಕಾರ, ಅಲ್ಲಿ ಫಂಕ್ಷನ್ನು ಎಲ್ಲಾನು, ಜಾತ್ರೆ ಎಲ್ಲ ಕೂಡ ಇತ್ತು. ಆದರೆ ನಮಗೆ ವಾಪಸ್ ಬರಲೇಬೇಕು, ಇರಾಗಿದ್ದಿಲ್ಲ, ಹಬ್ಬ ಅಲ್ವಾ. ನೆಕ್ಸ್ಟ್ ದಿನ ಸೋಮವಾರ ಆಗಿತ್ತು, ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕು, ಹೋಗೋಣ. ಆಮೇಲೆ ಡ್ಯೂಟಿ ಹೋಗೋರಿದ್ರು, ಹಾಗಾಗಿ ನಾವು ಅವತ್ತು ಉಳಿಲಿಲ್ಲ. ಉಳಿದಿದ್ರೆ ನಿಜ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ನಮ್ಮ ಶಿವರಾತ್ರಿ. ಇರಲಿ, ಇನ್ನು ಯಾವಾಗಾದರೂ ಇದ್ದರೆ ಹೋಗೋಣ, ಚಾನ್ಸ್ ಇದ್ದರೆ. ಈಗ ಇದಾದರೂ ಸಿಕ್ತಲ್ಲ ಅಂತ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಿಂಗು. ಅದ್ರ ಎದುರಿಗೇನೆ ಬಸವಣ್ಣನೂ ಇದೆ. ಇದು ಶ್ರೀ ಮಂಜುನಾಥ ಪಿಕ್ಚರಲ್ಲಿ ಇದೆಯಲ್ವಾ, ಅದೇನೆ. ಹಂಗೆ ಫೋಟೋ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಎಲ್ಲರದು ನಡೀತಾ ಇತ್ತು ನೋಡಿ. ಎಲ್ಲಿ ತಿರುಗಿದ್ರು ಲಿಂಗು, ತಿರುಗಿದ್ರು ಲಿಂಗು. ಇನ್ನು ನಾವು ಕೂಡ ಒಂದಿಷ್ಟು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಅದಾದ ನಂತರ ಇಲ್ಲಿ ಒಂದು ಕಡೆ ಸಣ್ಣದೊಂದು ಲಿಂಗು ಸಿಕ್ಬಿಟ್ಟಿತ್ತು, ಅದು ನಮ್ಮ ಪಾಪು ಕೈಯಲ್ಲಿ ಹಿಡ್ಕೊಂಡು ಫೋಟೋ ಎಲ್ಲ ತಕ್ಕೊಂಡ. ಇನ್ನಿಲ್ಲಿ ನ್ಯೂಸ್ 18 ಏನೋ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ರು, ಅವ್ರನ್ನ ನೋಡಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಅದು ಮುಗ್ದೇ ಹೋಯ್ತು. ಎಲ್ಲಿದ್ರೆ ಅದಕ್ಕೆ ಏನಾದರೂ ನಾವು ವಿಡಿಯೋಗೆ ಮಾತಾಡೋಣ ಅಂತ ಹೇಳಿ ಹೋದ್ವಿ, ಅಷ್ಟೊತ್ತಿಗೆ ಅವ್ರು ಮುಗಿಸೇ ಬಿಟ್ಟಿದ್ರು. ಇನ್ನು ಅಲ್ಲಿಂದ ಮುಂದೆ ಹೋಗಿ ಲಾಡು ಎಲ್ಲ ತಗೊಂಡು ಸ್ವಲ್ಪ ಕೂತು ತಿಂದು ಇನ್ನೊಂದು ಸ್ವಲ್ಪ ನೋಡಿ ಅಲ್ಲಿಂದನೂ ಹೊರಡೋದೆ ಸ್ನೇಹಿತರೆ. ಇನ್ನು ಇಲ್ಲಿಂದ ನಾವು ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಮತ್ತೆ ನಮ್ಮೂರಿಗೆ ಶಿವಮೊಗ್ಗಕ್ಕೆ ಟ್ರೈನ್ನ ಹುಡುಕ್ಬೇಕು. ಹಾಗಾಗಿ ಬೇಗ ಹೋಗೋಣ ಅಂತ ಬಂದ್ವಿ. ಮುಂದೆ ಬರ್ತಾ ಇದ್ದವರಿಗೆ ಇಲ್ಲಿ ಒಂದು ಕವರಲ್ಲಿ ಒಂದಿಷ್ಟು ಹೂವು ಇಟ್ಟು ಬಿಟ್ಟಿದ್ರು. ಲಿಂಗುಗಳಿಗೆ ಪೂಜೆ ಆಗಿತ್ತು, ಬಟ್ ಹೂ ಒಂದು ಇಟ್ಟಿರಲಿಲ್ಲ. ಅಲ್ಲೇ ಹೂವು ಇದ್ವಲ್ಲ, ನಾವೇ ಇಟ್ಬಿಡೋಣ ಅಂತ ಹೇಳಿ ತೆಗೆದು ನಾವೇನೇ ಹೂ ಮುಡಿಸ್ತಾ ಇದ್ದೀವಿ.
ಇಲ್ಲಿ ನೋಡಿ ನಾವು ಹಿಂಗೆ ಮುಡ್ಸ್ರೆ ನಮ್ಮ ಪಾಪ ಅದನ್ನ ನಿಲ್ಲಿ ಅಂತ ಹೇಳಿ ಹೂ ನಮ್ಮ ಕಡೆ ಇಡ್ತಾ ಇದ್ದಾನೆ. ಹಿಂಗೆ ತಲೆ ಕೆಳಗಾಗಿ ನಾವು ಮತ್ತೆ ಅದನ್ನ ಸರಿ ಮಾಡೋದೇ ಆಗ್ತೈತೆ. ಹಿಂಗೆ ನಮ್ಮನೆಯವ್ರು ಒಂದು ಸ್ವಲ್ಪ ಹೊತ್ತು ಮುಡ್ಸಿದ್ರು ಹೂನು, ನಾನು ಒಂದು ಸ್ವಲ್ಪ ಹೊತ್ತು ಇಟ್ಟೆ, ಒಂದು ಸ್ವಲ್ಪನ. ಅಷ್ಟೊತ್ತಿಗೆ ನಾವು ಇಡೋದು ನೋಡಿ ಎಲ್ಲರೂ ಕೂಡ ಬಂದ ಕವರ್ನಾಗಿರೋ ಹೂನ ತಗೊಂಡೋಗಿ ಇಡ್ತಾ ಇದ್ರು. ಏನೋ ಒಟ್ಟು ನಮಗೇನೋ ಖುಷಿ ಇವತ್ತು. ಲಿಂಗಗಳೆಲ್ಲ ನೋಡೋದು, ನಾವೇ ಪೂಜೆ ಮಾಡಿದ್ದು ಇದ್ದದ್ದು. ಇವತ್ತು ಶಿವರಾತ್ರಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂತೀರ ಸ್ನೇಹಿತರೆ. ಹೋಗದೆ ಇದ್ದಿದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಅಂತ ಅನಿಸ್ತು. ಇನ್ನು ಸ್ನೇಹಿತರೆ, ನಿಮಗೇನಾದರೂ ನಾವು ಹೋಗಿ ಬಂದಿದ್ದ ಟ್ರಿಪ್ಪಿನ ಏನಾದ್ರು ಡೀಟೇಲ್ ಬೇಕಿತ್ತು ಅಂದರೆ, ಏನಾದ್ರು ಡೌಟ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಇಲ್ಲಿ ಇವರೆಲ್ಲ ಈ ಥರ ಹೂ ಇಟ್ಟಾದ್ಮೇಲೆ ನಾನು ಸ್ವಲ್ಪ ಇಡ್ತೀನಿ. ನಾವು ಬರೀ ವಿಡಿಯೋ ಮಾಡೋದೇ ಆಯಿತು ಅಂತ ಅಂದೆ. ಆಮೇಲೆ ನಾನೊಂದು ಸ್ವಲ್ಪ ಇಡೋಣ ಅಂತ ಹೇಳಿ ಬಂದೆ. ಫಸ್ಟಿಗೆ ನಾನೇ ಇಟ್ಟಿದ್ದು, ಬಟ್ ಅವಾಗ ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಖುಷಿಗೆ ಹೂ ಸಿಕ್ಕು ಅಂತದೆ ಲಿಂಗುಗಳಿಗೆ ಹೂ ಇಟ್ಟಿದ್ದೇ ಮಾಡಿದ್ದು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಾಪ ಆಟನ ಅವನಂತೂ ಎಷ್ಟು ಎಂಜಾಯ್ ಮಾಡ್ದ ಅಂತೀರ ಸ್ನೇಹಿತರೆ. ಇಲ್ಲಿ ಎಲ್ಲೋದ್ರೂ ಓಡೋದು ಓಡೋದು ಮಾಡ್ತಿದ್ದ. ನಾವು ಬೇಗ ಬಂದಿದ್ದಕ್ಕೆ ಚೆನ್ನಾಗಾಯ್ತು. ಸಿಕ್ಕಾಪಟ್ಟೆ ರಶ್ ಆಗುತ್ತಂತೆ ಹೇಳ್ತಾ ಇದ್ರು. ಅಲ್ಲಿ ನೀವು ಎಷ್ಟು ಬೇಗ ಹೋಗಿದ್ದೀರಾ, ಸರಿ, ಇಲ್ಲ ಅಂದ್ರೆ ಇನ್ನೂ ರಶ್ ಆಗ್ತಿತ್ತಲ್ಲಿ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕವರೊಬ್ರು ಹಂಗೆಲ್ಲ ಹೇಳ್ತಾ ಇದ್ರು. ನಾವು ಇಲ್ಲಿಂದ ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಒಂದು ರೈಲಲ್ಲಿ ಬಂದು ಮತ್ತೆ ಅಲ್ಲಿಂದ ಶಿವಮೊಗ್ಗಕ್ಕೆ ಮತ್ತೊಂದು ಟ್ರೈನಲ್ಲಿ ಬಂದ್ವಿ. ನಾವು ಬಂದು ಶಿವಮೊಗ್ಗ ತಲುಪಿದಾಗಲೇ 8 ಗಂಟೆ ಆಗಿತ್ತು ಸ್ನೇಹಿತರೆ. ಹಿಂಗೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಚಾರ್ಜದು ಪ್ರಾಬ್ಲಮ್ ಆಗಿತ್ತು. ಚಾರ್ಜ್ ಹಾಕೋಬೇಕಾಗಿತ್ತು. ನಾನು ಏನು ಹಿಂದಿನ ಚಾರ್ಜ್ ಹಾಕಿದ್ದೆ ಅದನ್ನೇ ಮೇಂಟೈನ್ ಮಾಡಬೇಕಾಗಿತ್ತು. ಊರಿಗೆ ಹೋಗೋವರೆಗೂ ನನಗೆ ಎಲ್ಲೂ ಚಾರ್ಜ್ ಹಾಕ್ಲಿಕ್ಕೆ ಸಿಗಲೇ ಇಲ್ಲ ಇಲ್ಲಿಂದ ನೆಕ್ಸ್ಟ್ ಹೋದಂಥ ಟ್ರೈನ್ಗಳಲ್ಲಿ. ಹಾಗಾಗಿ ಚಾರ್ಜ್ ಪ್ರಾಬ್ಲಮ್ ಆಗಿದ್ದರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೇನಿಷ್ಟು ವಿಡಿಯೋ ಮಾಡಿದ್ದೀನಲ್ಲ ಅಷ್ಟೇ. ನಮ್ಮ ಪಾಪ ಅಂತೂ ಇಲ್ಲಿಂದ ಬರೋಕ್ಕೆ ಕೇಳ್ತಾನೆ ಇರಲಿಲ್ಲ. ಇನ್ನು ಅಲ್ಲಿಗೆ ಇಟ್ಟಿರೋ ಹೂನೇ ತೆಗ್ದು ಮತ್ತೆ ವಾಪಸ್ ಇಡ್ತಾ ಇದ್ದ. ಹೂ ಇಟ್ಟಿರೋದನ್ನೇ ತೆಗ್ದು ಇಲ್ಲಿ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾನೆ ಅವನು ಅದರಲ್ಲೇನೆ. ಹಿಂಗೆ ಅವನಿಗೆಲ್ಲ ಆಟದ ಥರ ಆಗ್ಬಿಟ್ಟಿತ್ತು. ಇನ್ನು ಇಲ್ಲಿಂದ ನಿಂತು ನೋಡಿದ್ರೆ ನೋಡಿ ಇಲ್ಲಿ ಎಷ್ಟು ಲಿಂಗು. ನಾವಂತೂ ಇಲ್ಲಿ ಎದುರುಗಡೆ ಒಂದು ಸ್ವಲ್ಪ ಹೊತ್ತು ಕೂತೇ ಬಿಟ್ಟಿದ್ವಿ. ಅದಾದ ನಂತರ ಈ ಥರ ಒಬ್ರು ತಾತ ಈ ಥರ ಪೇಂಟ್ ಮಾಡ್ಕೊಂಡು ನಿಂತಿದ್ರು, ಅವ್ರನ್ನ ನೋಡಿದ್ವಿ. ಅದಾದ ನಂತರ ಇವತ್ತು ಹಬ್ಬ ಇದ್ರಿಂದ ತೇರೆಲ್ಲ ಕೂಡ ರೆಡಿ ಮಾಡ್ತಾ ಇದ್ರು ಇಲ್ಲಿ ಕೋಟಿಲಿಂಗೇಶ್ವರದಲ್ಲಿ. ನೋಡಿ ಇಲ್ಲಿ ತೇರೆಲ್ಲ ಕೂಡ ರೆಡಿ ಆಗಿದೆ. ಇಲ್ಲಿ ಪೊಲೀಸು ನಿಂತಿದಾರಲ್ವಾ, ಅವ್ರು ಹೇಳ್ತಾ ಇದ್ರು ನೀವು ಬೇಗ ಬಂದಿದ್ಕಾಯ್ತು ಅಂತ. ಅದಾದ ನಂತರ ನಾವು ಇನ್ನು ಶಿವಮೊಗ್ಗದ ರೈಲ್ವೆ ಸ್ಟೇಷನಲ್ಲಿ ಇಳಿದು ವಾಪಸ್ ನಮ್ಮ ಊರ ಕಡೆ ಬಸ್ ಹತ್ಲಿಕ್ಕೆ ಬರ್ತಾ ಇದೀವಿ. ಉಳ್ದಾರೆಲ್ಲ ಅವ್ರವ್ರ ಕಡೆ ಹೋಗೋಕ್ಕೆ ಅವ್ರವ್ರ ಕಡೆ ಬಸ್ ಹತ್ಲಿಕ್ಕೆ ಹೋದ್ರು. ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.